ಮ್ಯೂಸಿಯಂ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಒಂದಿಷ್ಟು ಯುವಕರ ಗುಂಪು ಇದೀಗ ಕಾರ್ ಮೂಲಕವಾಗಿ ಹೋಗ್ತಾ ಇದೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಉಂಟಾಗಿದೆ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ನ ಎರಡು ಭಾಗದ ವಿಂಡೋಗಳೇನಿದಾವೆ ಆ ವಿಂಡೋ ಭಾಗಗಳಲ್ಲಿ ಏನು ಹೊರಭಾಗಕ್ಕೆ ಬಂದು ಆ ಭಾಗದಲ್ಲಿ ಕುಂತ್ಕೊಂಡು ಒಂದು ರೀತಿಯಲ್ಲಿ ಹುಚ್ಚಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಅವರನ್ನ ಒಳ ಕಳಿಸುವಂಥದ್ದಾಗ್ಲಿ ಅಥವಾ ಅವರಿಗೆ ಮನವೊಲಿಸುವಂಥದ್ದು ಯಾವುದು ಕೂಡ ಹೇಳ್ತಾ ಇಲ್ಲ. ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ, ಸುಮ್ಮನೆ ಮುಂದೆ ನಿಂತಿದ್ದಾರೆ. ಬಂದಂಥವ್ರಿಗೆ ಹೋಗ್ತಾ ಇರುವಂಥವ್ರಿಗೆ ಒಂದು ರೀತಿಯಲ್ಲಿ ಚಿಯರ್ ಅಪ್ ಅನ್ನ ಮಾಡ್ತಾ ಜೊತೆಗೆ ಕಿರಿಕಿರಿಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇನ್ನೂ ಒಂದಿಷ್ಟು ಪೊಲೀಸರು ಅವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಒಳಗಡೆ ಹೋಗ್ತಾರೆ, ಆ ನಂತರ ಮತ್ತೆ ಅದೇ ಹುಚ್ಚಾಟವನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಪೊಲೀಸರು ಕೂಡ ಅವರಿಗೆ ಆ ಒಂದು ಕಾರ್ ಮೂವಿಂಗಿಗೆ ಕಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಒಂದನ್ನ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಹುಚ್ಚಾಟವನ್ನ ನಡೆಸ್ತಾ ಇರೋದು ಜೊತೆಗೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾ ಇರೋದು ಒಂದ್ ರೀತಿಯಲ್ಲಿ ಸರಿ ಅಲ್ಲ ಅನ್ನುವಂಥದ್ದು ಕೂಡ ಹೌದು. ಜೊತೆಗೆ ಪೊಲೀಸರು ಕೂಡ ಒಂದ್ ರೀತಿಯಲ್ಲಿ ಸುಮಾರು ಜನರನ್ನ ಮೂವಿಂಗ್ ಮಾಡಿಸೋದು ಜೊತೆಗೆ ಅವರನ್ನ ಮನವೊಲಿಸುವಂಥದ್ದನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಆಗ್ತಾ ಇದೆ, ಆದ್ರೆ ಒಂದಿಷ್ಟು ಜನ ಕನ್ವೆ ಆಗ್ತಾ ಇಲ್ಲ. ಸೊ ಸಹಜವಾಗಿ ಹೀಗೆ ಆ ಒಂದು ಆ ಕಾರುಗಳಲ್ಲಿ ಸಾಂಗ್ಸ್ ಗಳನ್ನ ಪ್ಲೇ ಮಾಡ್ಕಂತ ಜೊತೆಗೆ ಒಂದಿಷ್ಟು ನ್ಯೂ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೀಗೆ ಆಗ್ತಾ ಇರುವಂತದ್ದು. ಸೊ ಹೀಗೆ ಒಂದ್ ರೀತಿಯಲ್ಲಿ ಹುಚ್ಚಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಸಹಜವಾಗಿ ಎಲ್ಲ ಭಾಗಗಳಲ್ಲಿ ಇದ್ದಾರೆ, ಆದ್ರೆ ಅವರ ಪಾಡಿಗೆ ಅವರು ಇದ್ದಾರೆ, ಎಲ್ಲೂ ಕೂಡ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ. ಸೊ ಹೀಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಬೇರೆ ಬೇರೆ ಭಾಗಗಳಿಂದ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಒಟ್ಟಿಗೆ ಏನು ವೆಹಿಕಲ್ಗಳ ಮೂವ್ಮೆಂಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದೀಗ ಟ್ರಾಫಿಕ್ ಕೂಡ ಉಂಟಾಗ್ತಾ ಇದೆ. ಆದ್ರೆ ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿಯ ಹುಚ್ಚಾಟಗಳು ಕೂಡ ನಡೆಸಲಾಗ್ತಾ ಇದೆ. ಒಳಭಾಗದಲ್ಲಿ ಒಂದಿಷ್ಟು ಜನ ಯುವತಿಯರಿದ್ದಾರೆ, ಜೊತೆ ಯುವಕರಿದ್ದಾರೆ. ಈ ರೀತಿಯಾಗಿ ಒಂದಿಷ್ಟು ಹುಚ್ಚಾಟ ಪ್ರಕ್ರಿಯೆಗಳು ಕೂಡ ಕೇವಲ ಒಂದು ಭಾಗದಲ್ಲ ಬಹುತೇಕ ಭಾಗಗಳಲ್ಲಿ ಕೂಡ ಆಗ್ತಾ ಇದೆ. ಸೊ ಹೀಗೆ ಇನ್ನೂ ಕೂಡ ಮಧ್ಯರಾತ್ರಿ ಆದ್ರೂ ಕೂಡ ಜನರನ್ನ ಚದುರಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದಾವೆ, ಅವರನ್ನ ಕ್ಲಿಯರ್ ಮಾಡುವಂತ ಪ್ರಕ್ರಿಯೆಗಳು ಆಗ್ತಾ ಇದಾವೆ. ಆದ್ರೆ ಅದು ಎಲ್ಲೂ ಕೂಡ ಆಗ್ತಾ ಇಲ್ಲ. ಇನ್ನೂ ಒಂದಿಷ್ಟು ಜನ ಯುವತಿಯರನ್ನ ಚುಡಾಯಿಸುವಂತದ್ದಾಗ್ಲಿ ಜೊತೆಗೆ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಅಸಭ್ಯವಾಗಿ ಅವರ ಮುಂದೆ ಹೋಗಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಅವರನ್ನ ಕ್ಲಿಯರೆನ್ಸ್ ಮಾಡುವಂತ ಪ್ರಕ್ರಿಯೆಗಳು ಇನ್ನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.